ಒತ್ತಾಯದ ಬಲಾತ್ಕಾರ ಮತಾಂತರಕ್ಕೆ ತೀವ್ರ ವಿರೋಧ ಇದೆ. ಸಹಜ ಮತಾಂತರಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲ ಪಕ್ಷದವರು ಸೇರಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅಂತ ಉಡುಪಿ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಗಳು ಹೇಳಿದ್ದಾರೆ. ಕಾರವಾರದಲ್ಲಿ 23ನೇ ಗಾಯತ್ರಿ ಜಪ ಯಜ್ಞದಲ್ಲಿ ಪಾಲ್ಗೊಂಡಿದ್ದ ಸ್ವಾಮೀಜಿಗಳು ಮತಾಂತರ ತಡೆಯಲು ರಾಜ್ಯ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲೂ 3 ಧರ್ಮವನ್ನೊಳಗೊಂಡ ಸಮಿತಿ ರಚಿಸುವಂತೆ ಆಗ್ರಹಿಸಿದರು. ಅಲ್ಲದೆ ಹಿಂದೂ ಧರ್ಮದಿಂದ ಮತಾಂತರಗೊಂಡ ದಲಿತರಿಗೆ ಮೀಸಲಾತಿ ಕೊಡಬಾರದು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರದ ಒತ್ತಾಯದ ಮತಾಂತರ ಆಗಬಾರದು. ಅದು ಸಹಜವಾಗಿ ಮತಾಂತರಕ್ಕೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದಕ್ಕೆ ಅವಶ್ಯಕತೆ ಇರಬೇಕು. ಆ ರೀತಿ ಒಂದು ಕಾನೂನನ್ನೇ ಮಾಡಬೇಕು. ಯಾವುದು ಒತ್ತಾಯದ ಆಮಿಷ ಕೊಟ್ಟು ಬಲಾತ್ಕಾರ ಮತಾಂತರ ಆಗಬಾರದು. ಸರಿಯಾದ ರೀತಿಯ ಮತಾಂತರ ಅದಕ್ಕೆ ಅವಕಾಶ ಕೊಡಬೇಕು. ಆ ರೀತಿ ಒಂದು ಎಲ್ಲ ಪಕ್ಷದವರು ಸೇರಿ ಮತಾಂತರ ನಿಷೇಧ ಕಾನೂನು ಮಾಡಬೇಕು. ಎಲ್ಲಿ ಮತಾಂತರ ಒತ್ತಾಯ ಆಗಿದೆ ಪರಿಶೀಲನೆ ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ 3 ಧರ್ಮದ ಪ್ರತಿನಿಧಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿ ಆ ಸಮಿತಿ ತೀರ್ಮಾನ ಮಾಡಬೇಕು. ಇದು ಸರಿಯಾದ ಮತಾಂತರವೋ ಒತ್ತಾಯದ ಮತಾಂತರವೋ ಅಂತ ಈ ಥರದ ವ್ಯವಸ್ಥೆ ಮಾಡಿ ಆ ಮತಾಂತರ ನಿಷೇಧ ಕಾನೂನು ಮಾಡಬೇಕು. ಅದು ಹಿಂದೂ ಧರ್ಮ ಬಿಟ್ಟು ಬೇರೆ ಮತಕ್ಕೆ ಹೋದರೆ ರಿಸರ್ವೇಷನ್ ಕೊಡಬಾರದು. ಅದರಿಂದ ದೊಡ್ಡ ಮತಾಂತರಕ್ಕೆ ಪ್ರೋತ್ಸಾಹ ಕೊಟ್ಟ